ನಿರ್ಲಕ್ಷ್ಯದಿಂದ ಮತ್ತೊಬ್ಬ ಬಾಣಂತಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರದಲ್ಲಿ. ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ. ಸರ್ಕಾರಿ ವೈದ್ಯರ ವಿರುದ್ಧ ಸಿಡಿದೆದ್ದಿದ್ದಾರೆ ಕುಟುಂಬಸ್ಥರು. ಚಿಕ್ಕಬಳ್ಳಾಪುರದಲ್ಲಿ ಬಾಣಂತಿ ಸಾವು. ಇಪ್ಪತ್ತೈದು ವರ್ಷದ ಅನುಷಾ ಅನ್ನೋ ಬಾಣಂತಿ ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಸಾವನ್ನಪ್ಪಿದ್ದಾರಂತೆ. ಗಂಡು ಮಗುವಿಗೆ ಜನ್ಮ ನೀಡಿದ್ದ ಅನುಷಾ ವೈದ್ಯರ ನಿರ್ಲಕ್ಷ್ಯದಿಂದ ಸಾವಾಗಿದೆ ಅಂತ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಚಿಂತಾಮಣಿಯ ಬಾಣಂತಿ ಸಾವು. ವಿಕ್ಟೋರಿಯಾ ಆಸ್ಪತ್ರೆಗೆ ವೈದ್ಯರ ನಿರ್ಲಕ್ಷ್ಯದ ಆರೋಪ ಕೇಳಿ ಬಂದಿದೆ. ಮಗುಗೆ 6 ಬಾಟ್ಲು ಹಾಕಿದ್ದೆ ನಾನು. ನಮಗೆ ಫೀವರ್ ಕಡಿಮೆ ಆಗಿಲ್ಲ, ಸರಿಯಾಗಿ ನೋಡ್ರಿ ರನ್ಸ್ ಮಾಡ್ರಿ ಅಂತ ಕೇಳ್ಕೊಂಡಪ್ಪ. ಕರ್ಕೊಂಡ್ಬಂದೈತಿ ಮಾಡ್ಕೊಂಡ್ರಪ್ಪ. ಯಾವ ಹಾಸ್ಪಿಟಲ್ ಅದಕ್ಕೆ? ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಆಸ್ಪತ್ರೆಪ್ಪ. ಸಾರ್ವಜನಿಕ ಆಸ್ಪತ್ರೆ. ಏನು ಹೇಳ್ತಿತ್ತು ವೈದ್ಯರು? ಮಗು ಉಸಿರೈತಮ್ಮ, ಮಗು ಉಸಿರೈತೆ ಅಂತ ಉಸಿರು ಅಲ್ಲೇ ಆಗಿತ್ತು ಸ್ವಾಮಿ. ಕಣ್ಣುಗಳು ಮುಚ್ಚಿ ಹಾಕಿದ್ರು, ಸುಮ್ಮನೆ ಕಣ್ಣಿಗೆ ವಾಣಿ ಇಲ್ಲ ಅದಕ್ಕೆ ಹಾಕಿದ್ರು. ಬಿಡ್ಡೆಲ್ಲ ಬೇಯಿಲ್ಲ ಗದ್ಗೆಟ್ಕೊಲ್ಲ ಮಗುಗೆ 6 ಬಾಟ್ಲು ಹಾಕಿದ್ದೆ ನಾನು. ನಮಗೆ ಫೀವರ್ ಕಡಿಮೆ ಆಗಿಲ್ಲ, ಸರಿಯಾಗಿ ನೋಡ್ರಿ ರನ್ಸ್ ಮಾಡ್ರಿ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀನಿವಾಸ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಗಂಡು ಮಗುವಿಗೆ ಜನ್ಮ ನೀಡಿದ 25 ವರ್ಷದ ಅನುಷಾ ಅನ್ನೋ ಬಾಣಂತಿ ಸಾವನ್ನಪ್ಪಿರೋದು ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಅವರು ತೋರಿಸಿದ್ದು, ಯಾವ ವೈದ್ಯರ ಮೇಲೆ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಏನಾಯ್ತಂತೆ ನಿಜಕ್ಕೂ? ಹೌದು ಪವಿತ್ರ, ಏನು ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಅನ್ನಂಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಚೊಕ್ರಡಿ ಗ್ರಾಮದಲ್ಲಿ ಸಹ ಒಂದು ಬಾಣಂತಿಯನ್ನು ಸಾವನ್ನಪ್ಪಿರುವಂಥದ್ದು. ಇನ್ನು ಬಾಣಂತಿ ಅನುಷಾ 25 ವರ್ಷದ ಬಾಣಂತಿಯಾಗಿ ಬಂದಿದ್ದಾರೆ. ಇನ್ನು ಕಳೆದ 9 ದಿನಗಳ ಹಿಂದೆ ಒಂದು ಗಂಡ್ಮಗು ಇಲ್ಲಿ ಚಿಕ್ಕಬಳ್ಳಾಪುರ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಂದೇನು ಹೆರಿಗೆಯನ್ನು ಆಗಿರುತ್ತದೆ. ಆದ್ರೆ ಏನು ಹೆರಿಗೆ ಆದ ತದನಂತರ ಏನು ಈ ತಾಯಿ ಮಕ್ಕಳ ಹೆರಿಗೆ ಆದ ನಂತರ ಏನು ಚಿಂತಾಮಣಿ ತಾಲೂಕಿನ ಚೊಕ್ಕಳಿ ಅವರ ಸ್ವಗ್ರಾಮಕ್ಕೆ ಹೋಗಿ ಸತತವಾಗಿ ಏನು ಒಂದು 8 ರಿಂದ 9 ದಿನಗಳ ಆದ ತದನಂತರ ಏನು ಬಾಣಂತಿಯಲ್ಲಿ ಅಂದ್ರೆ ಹೆರಿಗೆ ಒಂದು ಬಾಣಂತಿಯಲ್ಲಿ ಉಸಿರಾಟದ ಒಂದು ಸಮಸ್ಯೆಯನ್ನು ಕಾಣಿಸ್ಕೊಳ್ತದೆ. ಅದರ ಉಸಿರಾಟ ಒಂದು ಸಮಸ್ಯೆಯಿಂದ ಏನು ಮಂಗಳವಾರ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನವಾಗ್ತದೆ. ರವಾನೆ ಆದ ಬಳಿಕ ಅಲ್ಲೇ ಒಂದು ಚಿಕಿತ್ಸಾ ಫಲಕಾರಿಯಾಗದೆ
ಬಾಣಂತಿ ಅನುಷ ಎಂಬುವರು ಸಾವನ್ನಪ್ಪಿರುತ್ತದೆ. ಆದ್ರೆ ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಏನಾದ್ರು ಲೋಪದೋಷ ಆಗಿರಬಹುದಾ, ಇಲ್ಲ ಏನಾದ್ರು ಬಾಣಂತಿ ಹೆರಿಗೆ ಆದ ತದನಂತರ ಅವರ ಮನೆಯಲ್ಲಿ ಏನಾದ್ರು ಸಮಸ್ಯೆ ಆಗಿರ್ಬೋದಾ, ಇಲ್ಲಾರ ವೈದ್ಯರ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ, ಇಲ್ಲ ಏನಾದ್ರು ಸಂಬಂಧಪಟ್ಟಂತೆ ಫ್ಯಾಮಿಲಿ ಅವರಿಂದ ಅನಾರೋಗ್ಯದಿಂದ ಇರಬಹುದಾ ಅನ್ನೋದ್ರ ಒಂದ್ ಸ್ವಲ್ಪ ಬಗ್ಗೆ ಚರ್ಚೆ ಆಗಿರ್ತಿರುವಂತದ್ದು. ಆದ್ರೆ ಮೊದಲ ಹೆರಿಗೆ ಅನುಷಗೆ ಒಂದು ಮೊದಲ ಹೆರಿಗೆ ತದನಂತರ ತದನಂತರ ಏನು ಉಸಿರಾಟ ಸಮಸ್ಯೆಯಿಂದ ಹೋಗಿ ವಿಕ್ಟೋರ್ ಆಸ್ಪತ್ರೆಯಲ್ಲಿ ವಿಕ್ಟೋರ್ ಇದ್ ಮಾಡಿದಾಗ ಈ ತರ ಒಂದು ಚಿಕಿತ್ಸೆ ಫಲಕಾರಿ ಆಗದೆ ಒಂದು ಸಾವನ್ನಪ್ಪಿರೋದು ಬಾಣಂತಿ ಅಂತಾನೆ ಹೇಳ್ಬೋದು ಪವಿತ್ರ. ಆದ್ರೆ ಪ್ರಮುಖವಾಗಿ ನಮ್ಮ ಚಿಕ್ಕಬಳ್ಳಾಪುರದ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಏನು ಹೆರಿಗೆ ಆದ ತದನಂತರ ಈ ಒಂದು ಸಮಸ್ಯೆ ಕಾಣಿಸಿಕೊಳ್ಳುವುದು ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದು ಪವಿತ್ರ. ಥ್ಯಾಂಕ್ ಯು ಮಾಹಿತಿಗಾಗಿ ಶ್ರೀನಿವಾಸ್. ಒಟ್ಟಾರೆ 9 ದಿನಗಳ ಹಿಂದೆ ಗಂಡು ಮಗುವಿಗೆ